ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಆಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನ 1-2 ಗಂಟೆ ನೆನೆಸ್ಕೋಬೇಕು. 2 ಗಂಟೆ ನೆನೆಸಿದಾದ್ಮೇಲೆ ಇದನ್ನ ಒಂದು ಕುಕ್ಕರಿಗೆ, ನಾನಿಲ್ಲಿ 2 ಕಪ್ ಅಷ್ಟು ತಗೊಂಡಿದ್ದೀನಿ ಹೆಸರು ಕಾಳನ್ನ. ಇದನ್ನ ಒಂದು ಕುಕ್ಕರಿಗೆ ಹಾಕೊಂಡು ಒಂದು 3-4 ವಿಸಿಲ್ ಮಾಡ್ಕೊಳ್ಳಿ. 3 ಕಪ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಆಮೇಲೆ ಬೇಕಾದ್ರೆ ಹಾಕೋಬಹುದು ನೀವು. ಸೊ ಇದು ನೋಡಿ 3 ವಿಸಿಲ್ ಆದಮೇಲೆ ಈ ರೀತಿ ಆಗಿರುತ್ತೆ. ಇದನ್ನ ನೀರೆಲ್ಲ ಸೋದಿಸ್ಕೊಳ್ಳಿ ಈ ರೀತಿ. ಈಗ ಒಂದು ಮಿಕ್ಸಿಯಲ್ಲಿ ಕೊಬ್ಬರಿ ಸ್ವಲ್ಪ, ಮೆಣಸಿನ್ಕಾಯಿ ಒಂದು 6-7, ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿನ 1-2-3 ಜಾಸ್ತಿ ಹಾಕೋಬಹುದು. ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನಲ್ಲಿ ನಾನಿಲ್ಲಿ 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು, ಈರುಳ್ಳಿ 2 ಸಣ್ಣದಾಗಿ ಹಚ್ಚಿಕೊಂಡಿರುವಂಥದ್ದು, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವನ್ನ ಸೇರಿಸ್ಕೊಳ್ತಿದ್ದೀನಿ. 2-3 ನಿಮಿಷವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಿ. ನೆಕ್ಸ್ಟ್ ಇದಕ್ಕೆ ಹೆಸರು ಕಾಳನ್ನ ಸೇರಿಸ್ಕೊಂತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಅದನ್ನ ಹಾಕೊತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಉಪ್ಪು ನೋಡ್ಕೊಳ್ಳಿ, ಉಪ್ಪಿನ್ನೂ ಬೇಕಂದರೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಹೆಸರು ಕಾಳು ಪಲ್ಯ ರೆಡಿ ಆಗಿದೆ. ನೀವು ಇದನ್ನ ಇದ್ರ ಸಾರು ಕೂಡ ಮಾಡ್ಕೊಬೋದು. ಅದು ಏನು ನೀವು ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಿರ್ತೀರಲ್ವ, ನೀರಿಂದ ರಸ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ರಸ ಮಾಡೋದನ್ನು ತೋರಿಸ್ತಿಲ್ಲ. ಸೊ ಪಲ್ಯ ರೆಡಿ ಆಗಿದೆ. ಮುದ್ದೆ ಚಪಾತಿ ಜೊತೆ ಕೂಡ ನೀವು ತಿನ್ಬೋದು. ಇದನ್ನು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕೂಡ ಹೇಳಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.